ಹಾಯ್ ಹಲೋ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್. ಭುವನ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಡಿಸೈನ್ಗೆ ಸ್ವಾಗತ ಸುಸ್ವಾಗತ. ತುಂಬಾ ದಿನದಿಂದ ತುಂಬಾ ಜನಗಳು ಫೋನ್ ಮಾಡ್ತಾನೆ ಇದ್ರಿ. ತುಂಬಾ ತಿಂಗಳುಗಳಿಂದ ಅಂದ್ರೆ ತಪ್ಪಾಗ್ಲಾರ್ದು. ಮ್ಯಾಮ್ ನಮಗ್ ಕಲಿಯಕ್ ತುಂಬಾ ಆಸೆ ಇದೆ, ಆದ್ರೆ ನಿಮ್ ಕ್ಲಾಸಿಗೆ ಅಷ್ಟು ದೂರ ಬರಕ್ ಆಗಲ್ಲ ಅಂತ. ಒಂದು ಇಲ್ಲ, ನಮಗ್ ಕೆಲ್ಸಕ್ ಹೋಗ್ಬೇಕು, ಕೆಲ್ಸ ತುಂಬಾ ಇಂಪಾರ್ಟೆಂಟ್ ಇದೆ. ಹೌದು, ಕೆಲ್ಸಕ್ ಹೋಗ್ಬೇಕು, ಅದ್ರ ದುಡ್ಡಲ್ಲೇ ಮನೆ ಮೇಂಟೆನೆನ್ಸ್ ಮಾಡ್ಬೇಕು ಅನ್ನೋರು ತುಂಬಾ ಜನ ಇದ್ದೀರಾ. ಕೆಲ್ಸಕ್ಕೆ ಹೋಗ್ಕೊಂಡ್ ಬಂದು ನನ್ ಜೀವನ ನಾವು ಕಟ್ಕೋಬೇಕು ಅಂತ, ಅದ್ರ ಜೊತೆಗೆ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತಲೂ ಆಸೆ ಇರುತ್ತೆ. ಟೈಮ್ ಇರಲ್ಲ, ಏನ್ ಮಾಡಕ್ಕಾಗತ್ತೆ ಅಲ್ವಾ? ಅದಕ್ಕೆ ನಾನ್ ತುಂಬಾ ಕೇಳ್ತಾ ಇದ್ದೆ. ಈಗ ನಾನು ಟೈಮ್ ಸೆಟ್ ಮಾಡ್ಕೊಂಡು ಈವ್ನಿಂಗ್ ಕ್ಲಾಸ್ ನ ಶುರು ಮಾಡ್ತಾ ಇದ್ದೀನಿ. ಮಂಡೇ ಟು ಫ್ರೈಡೆ ವರ್ಗು ಈವ್ನಿಂಗ್ ಕ್ಲಾಸ್ ಇರುತ್ತೆ. ಬೆಳಗ್ಗೆ ಏನ್ ಕ್ಲಾಸಸ್ ಇರುತ್ತೋ, ನಿಮ್ಗೆ ಎಷ್ಟು 25 ಡಿಸೈನ್ಸ್, ಒಂದು ತಿಂಗಳಿಗೆ 2 ತಿಂಗಳಿಗೆ 50 ಡಿಸೈನ್ಸ್ ಬ್ಲೌಸ್ ಇರುತ್ತಲ್ಲ, ಅಷ್ಟು ಕ್ಲಾಸನ್ನು ನಿಮ್ಗೆ ಸಿಗುತ್ತೆ. ಯಾವ್ಯಾವ ಡಿಸೈನ್ಸ್ ಇರುತ್ತೆ ತೋರಿಸ್ಬಿಡೋಣ. ಬೇಕಿರೋರು ಫೋನ್ ಮಾಡಿ PDF ಕಳಿಸ್ತೀನಿ, ಒಂಚೂರು ಫಾಸ್ಟ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಓಕೆನಾ? ಒಂದು ತಿಂಗಳಲ್ಲಿ 4 ತಿಂಗಳು 5 ತಿಂಗಳು ಕೋರ್ಸ್ ಇರುತ್ತೆ. 5 ತಿಂಗಳು ಫುಲ್ ಕೋರ್ಸ್ ಆದ್ರೂ ತಗೋಬಹುದು. ಅದ್ರ ಜೊತೆಗೆ ಮೇಡಮ್ ಅಷ್ಟೊಂದು ತಗೊಳಕ್ಕಾಗಲ್ಲ ಅಂದ್ರೆ 1 ತಿಂಗಳು ತಗೋಬಹುದು, 2 ತಿಂಗಳು ಕೂಡ ತಗೋಬಹುದು. ಅದ್ರ ಜೊತೆಗೆ ಡ್ರೆಸ್ ಕ್ಲಾಸ್ ತಗೋಬಹುದು, ಕುಚ್ ಕ್ಲಾಸ್ ಇರುತ್ತೆ, ಆರಿ ವರ್ಕ್ ಇರುತ್ತೆ, ಎಂಬ್ರಾಯ್ಡ್ರಿ ಕ್ಲಾಸ್ ಇರುತ್ತೆ. ಹೆಣ್ಮಕ್ಳು ಟೋಟಲಿ ಎಲ್ಲವನ್ನು ಕಲ್ತಿರ್ಬೇಕು. ನಿಮ್ಮ ಜೀವನನ ನೀವೇ ರೂಪಿಸ್ಕೋಬೇಕು. ಓಕೆನಾ? ಸರಿ, ಇವಾಗ ಯಾವ್ಯಾವ ಡಿಸೈನ್ ಇರುತ್ತೆ ಮ್ಯಾಮ್ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಸ್ಟಾರ್ಟಿಂಗು ಏನೂ ಗೊತ್ತಿಲ್ಲ ಮ್ಯಾಮ್ ಅಂತವ್ರು 1 ತಿಂಗಳು ಬೇಸಿಕ್ ಕ್ಲಾಸ್ ತಗೊಳ್ಳಿ. ಯಾಕಂದ್ರೆ ಸಡನ್ ಆಗಿ ಕೋರ್ಸ್ ತಗೊಳಕ್ಕಾಗಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. 1 ತಿಂಗಳಲ್ಲಿ ಬೇಸಿಕ್ ಕ್ಲಾಸ್ ಅಲ್ಲಿ ಅವ್ರಿಗೆ ಅವ್ರ ಬ್ಲೌಸ್ ಹೊಲ್ಕೊಳ್ತಾರ ಪರ್ಫೆಕ್ಟ್ ಆಯ್ತು ಅಂತಂದ್ರೆ, ನೆಕ್ಸ್ಟ್ ಅವ್ರು ಎಷ್ಟು ಡಿಸೈನ್ಸ್ ಬೇಕಾದ್ರೂ ಮಾಡ್ಬೋದು ಅಲ್ವಾ? ಹಾಗಾಗಿ ಬೇಸಿಕ್ ತಗೋಬೇಕು. ಸ್ವಲ್ಪ ಗೊತ್ತಿದೆ ಮ್ಯಾಮ್, ಇಷ್ಟ ದಿನ ಬ್ಲೌಸ್ಗಳು ಹೊಲಿತಾ ಇದ್ವಿ, ಆದ್ರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ, ಅಂಗಡಿಗಳಿದೆ, ನಮ್ಗೆ ಇದು ಕಸ್ಟಮರ್ಗಳು ಬರ್ತಿಲ್ಲ. ಕೇಳದ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾಕೆ ಬರ್ತಿಲ್ಲ ಅಂದ್ರೆ, ಈಗೆಲ್ಲ ಟ್ರೆಂಡಿಂಗ್ ಡಿಸೈನ್ಸ್ ಬ್ಲೌಸ್ಗಳು ಬಂದಿದಾವೆ, ಡ್ರೆಸ್ಗಳು ಬಂದಿದಾವೆ ಅಲ್ವಾ? ನೀವ್ ಹಳೆ ಕಾಲದರಂಗೆ ಹಳೆ ಡಿಸೈನ್ಸ್ಗಳನ್ನೇ ಹೊಲ್ಕೊಂಡ್ ಕುತ್ಕೊಂಡ್ರೆ ಯಾರು ಬರ್ತಾರೆ? ನಾರ್ಮಲ್ ಕಟಿಂಗ್ಗೆ, ನಾರ್ಮಲ್ ಸ್ಟಿಚಿಂಗ್ಗೆ ಮಾಡ್ಕೊಂತಿದ್ರೆ ಯಾರು ಬರ್ತಾರೆ? ನನ್ನನ್ನೇ ನೋಡ್ತಾ ಇದ್ದೀರಾ ನೀವು. ನಾನು ಎಷ್ಟು ಚೇಂಜ್ ಆಗ್ತಾ ಬರ್ತಾ ಇದ್ದೀನಿ. ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗ್ಬೇಕು. ಬಿಸ್ನೆಸ್ ಹೆಂಗೆ, ಪ್ರಪಂಚನೇ ಚೇಂಜ್ ಆಗ್ತಾ ಇದೆ ಅಂದ್ಮೇಲೆ ನಾವ್ ಯಾಕೆ ಚೇಂಜ್ ಆಗ್ಬಾರ್ದು? ಚಿಕ್ಕದೊಂದು ಶಾಪ್ ಹಾಕೊಂಡು ನಾವ್ ಅಲ್ಲೇ ಕೂತಿದ್ರೆ ಜನಗಳು ನಮ್ಮ ಅಲ್ಲೇ ಇಟ್ಟಿರ್ತಾರೆ. 200 ರೂಪಾಯಿ 300 ರೂಪಾಯಿ ಬ್ಲೌಸ್ ಹೊಲ್ಕೊಂಡು ಅಲ್ಲೇ ಕೂತಿರ್ಬೇಕು ನಾವು ಅಲ್ವಾ? ಅದಕ್ಕೆ ನಾವು ಜನಗಳು ಇಂಪ್ರೂವ್ ಆದಂಗೆ ನಾವು ಇಂಪ್ರೂವ್ ಆಗ್ಬೇಕು. ಟೈಲರ್ ಗಳಿಂದ ಫ್ಯಾಷನ್ ಡಿಸೈನರ್ ಗಳು ಹಾಕ್ತಾ ಹೋದಂಗೆ. ಮೇಡಮ್ ಕೆಲವ್ರು ಕಮೆಂಟ್ಸ್ ಹಾಕಿದ್ರಿ, ಏನಪ್ಪಾ ಅಂತಂದ್ರೆ, ಮೇಡಮ್ ನೀವು ಕೇಳಿದ್ರಿ ಟೈಲರ್ ಗಳನ್ನ ಕಂಡಮ್ ಮಾಡ್ತಾ ಇದ್ದೀರಾ ಅಂತ ಯಾರೋ ಮೆಸೇಜ್ ಹಾಕಿದ್ರಿ. ದೇವರಣೆಗೂ ಕಂಡಮ್ ಮಾಡ್ತಿಲ್ಲ. ಕಾರಣ ಏನಕ್ಕೆ ಅಂತಂದ್ರೆ, ನಾನು ಕೂಡ ಟೈಲರ್ ಹಾಗಿನೇ ಡಿಸೈನರ್ ಗಳಾಗಿದ್ದು. ಸ್ಟಿಚಿಂಗ್ ಮಾಡ್ಕೊಂಡು ಕೂತ್ಕೊಂಡ್ಮೇಲೆನೆ ಡಿಸೈನ್ ಹೆಂಗ್ ಮಾಡ್ಬೇಕು, ಡಿಸೈನ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತ ಕಲ್ತಿದ್ದು. ಕಂಡಮ್ ಯಾವತ್ತೂ ಮಾಡಲ್ಲ, ನಂಗೆ ಅದ್ರ ಮೇಲೆ ಅಭಿಮಾನ ಇದೆ. ನೀವುಗಳು ಅದನ್ನ ತಪ್ಪು ತಿಳ್ಕೊಬೇಡಿ. ಎಲ್ಲ ಪ್ರಪಂಚ ಚೇಂಜ್ ಅನ್ನೋಕ್ಕೆ ನೀವು ಚೇಂಜ್ ಆಗ್ಬೇಕು. ನೀವು ಕೂಡ ಟೈಲರ್ ಇಂದ ಡಿಸೈನರ್ ಗಳಾಗ್ಬೇಕು. ಎರಡಿಗೂ ವ್ಯತ್ಯಾಸ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಕಟಿಂಗ್ನು ಡಿಫ್ರೆನ್ಸ್ ಇರುತ್ತೆ, ಟೈಲರ್ಗೂ ಡಿಫ್ರೆನ್ಸ್ ಇರುತ್ತೆ, ಡಿಸೈನರ್ ಗಳನ್ನು ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆ ಬಾಡಿ ಫಿಟ್ಟಿಂಗ್, ಬಾಡಿ ಫುಲ್ ನೀವು ಟಿವಿಲಿ ಸೀರಿಯಲ್ ಫಿಲಮ್ಗಳಲ್ಲಿ ನೋಡಿರ್ತೀರಾ. ಅವ್ರೇನಪ್ಪಾ ಅಷ್ಟು ನೀಟಾಗಿ ಬ್ಲೌಸ್ ಗಳನ್ನ ಎಲ್ಲ ಹಾಕೊಂಡು ಇರ್ತಾರೆ. ನಾವ್ ನೋಡಿದ್ರೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿರುತ್ತೆ, ಇಲ್ಲಿ ರಿಂಕಲ್ಸ್ ಬರ್ತಿರುತ್ತೆ ಅಂತ ಅಂತೀರಾ. ಏನೂ ಪ್ರಾಬ್ಲಮ್ ಬರ್ದಾಗೆ ಬಾಡಿಗೆ ತಕ್ಕನಂಗೆ ಬಾಡಿ ಮೆಜರ್ಮೆಂಟ್, ಪೂರ್ತಿಯಾದ ಬಾಡಿ ಮೆಜರ್ಮೆಂಟ್ ತಗೊಂಡು ಡಿಸೈನ್ ಗಳನ್ನ ಕ್ರಿಯೇಟ್ ಮಾಡೋದನ್ನೇ ಡಿಸೈನರ್ ಗಳಂತ ಕರೆಯೋದು. ಕ್ಲಿಯರ್? ನೀವು ಬ್ಲೌಸ್ ಕೊಟ್ಟಿರ್ತೀರಾ, ಬ್ಲೌಸ್ ನೋಡ್ಕೊಂತೀರಾ, ಹೊಲಿತೀರಾ, ಬ್ಲೌಸ್ ಪ್ರಾಬ್ಲಮ್ ಬಂತು, ನೀವು ಮಾಡೋ ಬ್ಲೌಸ್, ನೀವು ಹೊಲಿಯೋ ಬ್ಲೌಸ್ ಕೂಡ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಅದ್ ಹಾಕ್ದಂಗೆ ಡಿಸೈನರ್ ಗಳು ಕೆಲಸ ಬಿಡಿ ಬಾಡಿ ಫಿಟ್ಟಿಂಗ್ ಅಳತೆ ತಗೊಂಡು ಹೊಲ್ದು ಬಿಟ್ಟು ನಾವು ಕೊಟ್ಟಾಗ ಪರ್ಫೆಕ್ಟ್ ಆಗಿ ಇರುತ್ತೆ. ಓಕೆನಾ? ಕಟಿಂಗು ಬೇರೆ ಇರುತ್ತೆ, ಸ್ಟಿಚಿಂಗು ಬೇರೆ ಇರುತ್ತೆ, ಡಿಸೈನ್ಗಳು ಕೂಡ ಟ್ರೆಂಡಿಂಗ್ ಡಿಸೈನ್ಸ್ ಇರುತ್ತೆ. ಸರಿ, ಇವಾಗ ನಾವ್ ಯಾವ್ಯಾವ ಡಿಸೈನ್ ಹೇಳ್ಕೊಡ್ತೀವಿ ಅಂತ ತೋರಿಸ್ಬಿಡೋಣವಾ? ಸ್ಟಾರ್ಟಿಂಗು ಪ್ಲೈನ್ ಬ್ಲೌಸ್ ಇಂದಲೇ ಶುರು ಆಗುತ್ತೆ. ಇದ್ರದ್ದು ಎಲ್ಲವೂ ಬೋಟಿಕ್ ಸ್ಟೈಲ್ ಕಟಿಂಗ್ ಗಳಿರುತ್ತೆ. ಕಟಿಂಗು ಸ್ಟಿಚಿಂಗು ಎಲ್ಲ ಡಿಫ್ರೆಂಟ್ ಆಗೇ ಇರುತ್ತೆ. ನಾವೇನ್ ತೋರಿಸ್ತೀವೋ ಅದನ್ನೇ ಮಾಡಿಸ್ತೀವಿ, ಏನ್ ಮಾಡಿಸ್ತೀವೋ ಅದನ್ನೇ ಕೂಡ ತೋರಿಸ್ತೀವಿ. ಓಕೆ, 1 ತಿಂಗಳಲ್ಲಿ 25 ನೋಡ್ತಾ ಇದೀರಲ್ವಾ? PDF ಕಳಿಸ್ತೀನಿ, ನಿಧಾನ ಕುತ್ಕೊಂಡು ನೋಡಿ. ಈಗ 3ನೇ ತಾರೀಕಿಂದ ಕ್ಲಾಸ್ ಶುರು ಆಗ್ತಾ ಇದೆ. ಯಾರ್ಯಾರು ಅಡ್ಮಿಷನ್ ಬೇಗ ಆಗ್ತಿರೋ ಅವ್ರಿಗೆ ಎಕ್ಸ್ಟ್ರಾ ಕ್ಲಾಸಸ್ ನ ತಗೊಂತೀನಿ. ನೋಡಿ, ಇಷ್ಟೆಲ್ಲ ಡಿಸೈನ್ಸ್ ಕೂಡ ನಿಮ್ಗೆ ಬರುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ತೋರಿಸ್ತಾ ಇದೀನಿ. 1 ತಿಂಗಳಲ್ಲಿ ಇಷ್ಟು 25 ಬ್ಲೌಸ್ ಬರುತ್ತೆ. ಸಾಧ್ಯನಾ ಅಂತ ಕೇಳಿರೋರ್ ಕ್ವಶನ್ಗೆ ನಮ್ಮ ಹುಡುಗಿರೆಲ್ಲ ಸಾಧ್ಯ ಅಂತ ಮಾಡಿ ತೋರಿಸಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬಂದು ಫುಲ್ ಎಲ್ಲ ಬ್ರೈಡಲ್ ಬರುತ್ತೆ. ಮಧುಬಾಲ ಡಿಸೈನ್ಸ್, ನೆಟ್ಟೆಡ್ ಬ್ಲೌಸು, ಕಾಲರ್ ಬ್ಲೌಸ್ಗಳು ನೋಡಿ, ಇದೆಲ್ಲವೂ ಕೂಡ ನಿಮ್ಗೆ ಬರುತ್ತೆ. ಇಷ್ಟು ಬ್ಲೌಸ್ ಕಲ್ತ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಇನ್ನೆಷ್ಟು ಡಿಸೈನ್ ಬಂದ್ರು ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು, ಎಷ್ಟು ಡಿಸೈನ್ಗಳನ್ನ ನೀವೇ ಕ್ರಿಯೇಟ್ ಮಾಡ್ಬೇಕು, ಯಾವ ಮೆಜರ್ಮೆಂಟ್ಗೆ ಎಷ್ಟು ಮೆಜರ್ಮೆಂಟ್ ತಗೊಂಡು ನೀವು ಮಾರ್ಕ್ ಹಾಕಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಅನ್ನೋದು ಪೂರ್ತಿ ಡೀಟೇಲ್ ಆಗಿ ನಾವು ನಿಮ್ಗೆ ಹೇಳ್ಕೊಡ್ತಾ ಇದೀವಿ. ಆರಾಮಾಗಿ ಕಲ್ತ್ಕೊಂಡು ನೀವು ಕೂಡ ಡಿಸೈನರ್ಗಳು ಆಗ್ಬೋದು 2 ತಿಂಗಳಲ್ಲಿ. ಓಕೆನಾ?
ಇಲ್ಲ ಮ್ಯಾಮ್ ಪೂರ್ತಿ ಪ್ಯಾಕೇಜ್ ತಗೊಂಡ್ಬಿಡ್ತೀವಿ, ಎಲ್ಲ ಕೆಲಸ ಇದು. ಇವಾಗ ಈವ್ನಿಂಗ್ ಕ್ಲಾಸ್ ಕೂಡ ಶುರುವಾಗಿದೆ. ಈವ್ನಿಂಗ್ ಕ್ಲಾಸ್ ಅಲ್ಲಿ ಪ್ರತಿದಿನ 6-6:30 ಕ್ಲಾಸ್ ಸ್ಟಾರ್ಟ್ ಆದ್ರೆ 8-8ವರೆಗೆ ಎಂಡ್ ಆಗುತ್ತೆ. ನೀವು ಕೆಲ್ಸಕ್ಕೆ ಹೋಗ್ ಬಂದು ಕೂಡ ನೀವು ಕಷ್ಟಪಟ್ಟು ಮಾಡ್ತೀವಿ ಅಂದ್ರೆ 100% ರಿಸಲ್ಟ್ ಕೊಟ್ಟೆ ಕೊಡ್ತೀವಿ. ನೀವು ಕೊಡ್ಬೇಕು, ನಾವ್ ಹೇಳ್ಕೊಳಕ್ ರೆಡಿಯಾಗಿ ನಿಂತಿದೀವಿ, ಕಲಿಯಕ್ ನಿಮ್ಗೇನು ಅಲ್ವಾ. ಕಷ್ಟಪಟ್ರೇನೆ ಸುಖ ಸಾಧ್ಯ. ಇಷ್ಟು ದಿನ ಕಷ್ಟಪಟ್ಟಿದೀರಾ, ಅದ್ರ ಜೊತೆಗೆ 4 ತಿಂಗಳು ಕಷ್ಟಪಟ್ಬಿಟ್ರೆ ಇನ್ನ ಆರಾಮಾಗಿ ನಿಮ್ದೇ ಆದ ಬೋಟಿಗೆ ಓಪನ್ ಮಾಡ್ಬೇಕು ಅಂತಿಲ್ಲ, ಮನೆಯಲ್ಲೇ ಬೋಟಿಗೆ ಸೆಟಪ್ ಮಾಡ್ಕೊಂಡು ದುಡ್ನೆಲ್ಲ ಜಾಸ್ತಿ ತಗೋಬಹುದು. ನಾರ್ಮಲ್ ಬ್ಲೌಸ್ ಹೊಲಿತಾ ಇರೋರು 250, 300, 350 ಅಷ್ಟರಲ್ಲೇ ಸ್ಟ್ರಕ್ ಆಗಿದ್ದೀರಾ. ಒಂದು ಡಿಸೈನ್ ಬ್ಲೌಸ್ ಅಂದ್ರೆ ನಾರ್ಮಲ್ ಒಂದು ಥ್ರೆಡ್ ಪೈಪಿಂಗ್ ಹಾಕಿ ಹೊಲ್ಕೊಟ್ರೆ ಬ್ಲೌಸ್ 500 ರೂಪಾಯಿ ಅಲ್ವಾ. ಇನ್ನು ಡಿಸೈನ್ಗಳು ಹೊಲ್ಕೊಟ್ರೆ 1000 ರೂಪಾಯಿ. ಇವೆಲ್ಲ ರೇಟ್ಗಳು ಜಾಸ್ತಿ ಇದೆ, 1-1.5 ಆ ರೇಟ್ ಅಲ್ಲಿ ಇರೋದು. ಈ ವರ್ಕ್ ಬ್ಲೌಸ್ಗಳು ನೋಡಿ, ತುಂಬಾ ಜನ ಕೇಳ್ತೀರಾ ಮೇಡಮ್ ನಮಗೂ ವರ್ಕ್ ಬ್ಲೌಸ್ ಹೊಲಿಯಕ್ ಬರುತ್ತೆ, ಇದು ಕಟಿಂಗ್ ಬೇರೆ ಇರುತ್ತೆ, ಫಿನಿಶಿಂಗು, ಪ್ರಿನ್ಸಸ್ ಕಟ್ಟು, ಕಪ್ಸ್ ಹಾಕೋದು, ಪಿನ್ ಟು ಪಿನ್ ಮೆಜರ್ಮೆಂಟ್ ಅಲ್ಲಿ ತಗೊಂಡು ಹೊಲ್ಕೊಟ್ರೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಆಗ್ದಂಗೆ ರೆಡಿ ಬ್ಲೌಸ್ ಬಂದಂಗ್ ಬರುತ್ತೆ. ಓಕೆನಾ. ಪ್ರತಿದಿನ ಮಾರ್ನಿಂಗ್ ಕ್ಲಾಸ್ ಇರುತ್ತೆ, ಈವ್ನಿಂಗ್ ಕ್ಲಾಸ್ ಇರುತ್ತೆ. ಯಾವ ಕ್ಲಾಸ್ಗೂ ಸೇರ್ಕೊಂಡು 4 ತಿಂಗಳು ಕಷ್ಟಪಟ್ಕೊಂಡು ಆರಾಮಾಗಿ ಕಲ್ತು ನಿಮ್ದೇ ಆದ ಓನ್ ಬೋಟಿಕ್ ನ ಓಪನ್ ಮಾಡ್ಕೊಳ್ಳಿ. ಬೋಟಿಕ್ ಮಾಡ್ತೀವಿ ಅನ್ನೋರ್ಗೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಮನೆಯಲ್ಲೇ ಬೋಟಿಕ್ ಸೆಟಪ್ ಮಾಡ್ಕೊಂಡು ನಾವು ಶುರು ಮಾಡ್ತೀವಿ ಮೇಡಮ್ ಲರ್ನಿಂಗ್ ಅಂದ್ರೆ ಅದನ್ನು ಕೂಡ ನೀವು ಮಾಡ್ಕೋಬಹುದು. ಓಕೆ, ಇದೆಲ್ಲ ಆದ್ಮೇಲೆ ಡ್ರೆಸ್ ಕ್ಲಾಸ್ ಇರುತ್ತೆ. ಡ್ರೆಸ್ ಕ್ಲಾಸ್ ಕೂಡ ಅಡ್ಮಿಷನ್ ಶುರುವಾಗಿದೆ. ನೆಕ್ಸ್ಟ್ ಮಂತ್ 10ನೇ ತಾರೀಕಿಂದ ನಿಮ್ಗೆ ಕ್ಲಾಸಸ್ ಇರುತ್ತೆ. ಆರಾಮಾಗಿ 10 ಪ್ಯಾಂಟ್, 10 ಜೊತೆ ಪ್ಯಾಂಟು, 10 ಟಾಪ್ಗಳು ಸಿಗುತ್ತೆ. ಆರಾಮಾಗಿ 20 ಡೇಸ್ ಅಲ್ಲೇ ನೀವು ಡ್ರೆಸ್ ಕ್ಲಾಸ್ ನ ಕಂಪ್ಲೀಟ್ ಆಗಿ ಮುಗಿಸ್ಕೋಬಹುದು. ಇದು ಬರೀ ಡ್ರೆಸ್ ಕ್ಲಾಸೇ ತಗೊಂತೀವ, ಫೈನ್, ಡ್ರೆಸ್ ಕ್ಲಾಸೇ ತಗೋಬಹುದು. 20 ಡಿಸೈನ್ಸ್ ಇರುತ್ತೆ. ಅದು ನೆಕ್ಸ್ಟ್ ಮಂತ್ 10ನೇ ತಾರೀಕಿಂದ ಇವಾಗ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ. ಲಿಮಿಟೆಡ್ ಮೆಂಬರ್ಸ್ ಇರುತ್ತೆ. ಆಲ್ರೆಡಿ ನಮ್ ಸ್ಟೂಡೆಂಟ್ಸ್ ಗಳು ಆಲ್ರೆಡಿ ಕಾಯ್ತಾ ಇದಾರೆ. ಅಡ್ಮಿಷನ್ ಆಗಿದ ತಕ್ಷಣ ಅದನ್ನ ಕ್ಲೋಸ್ ಮಾಡ್ಕೊಂತೀನಿ. ಯಾರ್ಯಾರು ಬೇಗ ಅಡ್ಮಿಷನ್ ಮಾಡ್ಕೊಂತಾರೋ ಅವ್ರಿಗೆ ಮಾತ್ರ ಇರುತ್ತೆ ಡ್ರೆಸ್ ಕ್ಲಾಸ್. ಯಾಕಂದ್ರೆ ಈ ಬ್ಯಾಚ್ ಇವಾಗ ನಮ್ ನೋಡ್ತಾ ಇದ್ರಲ್ಲ ಬ್ಲೌಸ್, ಅವ್ರ ಬ್ಯಾಚ್ ಇದೇ ಡ್ರೆಸ್ ಇರುತ್ತೆ. ಇನ್ನ ಹಳಬ್ರೆಲ್ಲ ಇರ್ತಾರಲ್ಲ ಅವರೆಲ್ಲ ಕಾಯ್ತಾ ಇದಾರೆ ಡ್ರೆಸ್ ಕ್ಲಾಸ್ಗೆ. ಸೊ ಅವರು ಸೇರ್ಕೊಂತಾರೆ. ನಿಮ್ಗೆ ಯಾರಾದ್ರೂ ಇತ್ತು ಅಂತಾರೆ ಸ್ವಲ್ಪ ಲಿಮಿಟೆಡ್ ಮೆಂಬರ್ ಮಾತ್ರ ಇರುತ್ತೆ. ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಓಕೆನಾ. ಈವ್ನಿಂಗ್ ಇರಲ್ಲ ಡ್ರೆಸ್ ಕ್ಲಾಸ್, ಬ್ಲೌಸ್ ಕ್ಲಾಸ್ ಮಾತ್ರ ಈವ್ನಿಂಗ್ ಇರುತ್ತೆ. ಓಕೆ. ನೆಕ್ಸ್ಟ್ ಬೇಬಿ ಫ್ರಾಕ್. ಸೂಪರ್ ಆಗಿದೆ ಅಲ್ಲ, ಬೇಬಿ ಫ್ರಾಕ್ ಎಲ್ಲ ಸಖತ್ತಾಗಿದೆ ನೋಡಿ. ನಿಮ್ ಮಕ್ಳಿಗೆ ತೋರಿಸ್ತಾ ಇರಿ, ಅಮ್ಮ ಇದಲ್ ಕೊಡಿ ನನ್ಗೆ ಅಂತಾರೆ. ಇದೆಲ್ಲವೂ ಬೇಗ ತೋರಿಸ್ತಾ ಇದೀನಿ. ಆಮೇಲೆ ಅಮ್ಮ ಮಗಳು ಒಂದೇ ತರ ಹಾಕೊಂಡು ಇದು ತುಂಬಾ ಟ್ರೆಂಡಿಂಗ್ ಇದೆ. ಅದಾದ್ಮೇಲೆ ದೊಡ್ಡ ಗೌನ್ಗಳು, ಇದೆಲ್ಲ ನಿಮ್ಗೆ ನಿಧಾನಕ್ಕೆ ನೋಡ್ಕೊಳ್ಳಿ, PDF ತೋರಿಸ್ತೀನಿ. ಇಷ್ಟೆಲ್ಲ ಕೋರ್ಸ್ ತಗೊಂಡವ್ರಿಗೆ ಎಂಬ್ರಾಯ್ಡ್ರಿ ಕ್ಲಾಸು ಫ್ರೀ ಇರುತ್ತೆ. ಇದೆಲ್ಲ ಒಂದೊಂದು ಗೌನ್ ಬಂದು ನಿಮ್ಗೆ ರೆಡಿ ಅಂತೂ ಯಾರು ತಗೊಳಲ್ಲ, ಇದೆಲ್ಲ ಡಿಸೈನರ್ಗಳು ಮಾಡೋದೇನೆ. ಇದ್ ನೋಡಿ, ಇವೆಲ್ಲನ ಎಲ್ಲೇ ಶಾಪ್ಗಳಲ್ಲಿ ಸಿಗಲ್ಲ. ಎಲ್ಲ ಡಿಸೈನರ್ಗಳನ್ನ ಕ್ರಿಯೇಟ್ ಮಾಡಿ ಹೊಲ್ದಿರೋ ಗೌನ್ಗಳನ್ನ ಏನ್ ಮಾಡ್ಬೇಕು ಅನ್ನೋದು ಕೂಡ ನಮ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಯಾವ್ದನ್ನು ಒಂದನ್ನು ವೇಸ್ಟ್ ಮಾಡಕ್ ಬಿಡಲ್ಲ. ನೀವ್ ಇಲ್ಲಿ ಕಲ್ತು ಹೋಗೋದ್ರೊಳಗೆ ಆ ದುಡಿಮೆನೂ ಕೂಡ ಮಾಡ್ಕೊಂಡು ಹೋಗೋ ತರ ನಾವ್ ಮಾಡ್ತಾ ಇದೀವಿ. ನನ್ನ ನಾಳೆ ವಿಡಿಯೋಸ್ ನಾಳೆ ಸ್ಟೂಡೆಂಟ್ಸ್ಗಳಿಗೆಲ್ಲ ಗೊತ್ತಿರುತ್ತೆ. ಓಕೆ. ಅದೆಲ್ಲ ತಗೊಂಡವ್ರಿಗೆ ಎಂಬ್ರಾಯ್ಡ್ರಿ ಕ್ಲಾಸ್ ಫ್ರೀ ಇರುತ್ತೆ. ಅವ್ರು ಆರಾಮಾಗಿ ಎಂಬ್ರಾಯ್ಡ್ರಿ ಕಲ್ತಿರೋದನ್ನ ಮತ್ತೆ ಅದನ್ನ ಹೇಗೆ ಸ್ಟಿಚ್ ಮಾಡ್ಬೇಕು ಅನ್ನೋದು ಕೂಡ ಕ್ಲಾಸ್ ಅಲ್ಲಿ ಬಂದೋಗುತ್ತೆ. ಓಕೆ. ಅದಾದ್ಮೇಲೆ ನಿಮ್ದೇ ಆದ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬಿಸ್ನೆಸ್ ನ ಹೇಗ್ ಡೆವಲಪ್ ಮಾಡ್ಬೇಕು ಅನ್ನೋದು ಪೂರ್ತಿಯಾಗಿ ನಿಮ್ ಕ್ಲಾಸ್ ಅಲ್ಲಿ ಇರುತ್ತೆ. ಓಕೆ. ಪೂರ್ತಿ ಸೇರ್ಕೊಳ್ಳೋರು ಫೋನ್ ಮಾಡಿ, ಪಡಪಡ ಅಂತ ನಂಬರ್ಗೆ ಫೋನ್ ಮಾಡಿ ಕ್ಲಾಸಿಗೆ ಸೇರ್ಕೊಳ್ಳಿ. ಓಕೆನಾ. ನೀವು ಕೇಳ್ಬೋದು, ತುಂಬಾ ಜನ ಕೇಳ್ತಾ ಇದ್ರಿ ಮನೇಲಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಬಂದ್ ಟಯರ್ಡ್ ಆಗ್ತಾ ಇದೆ ಅಂತ. ಇಷ್ಟು ವರ್ಷದಿಂದಾನೇ ಕೆಲಸ ಮಾಡ್ಕೊಂಡು ಕಷ್ಟ ಪಡ್ಕೊಂಡಿದ್ದೀರಾ, ಇನ್ನೊಂದ್ 4 ತಿಂಗಳು ಯಾಕೆ ಕಷ್ಟ ಪಡಬಾರ್ದು ಬೆಳಗ್ಗೆ ಸಾಯಂಕಾಲ ಅಂತ. ಈಗ ನಾನ್ ನೋಡಿ ಬೆಳಗ್ಗೆ 10ವರೆಗೆ ಬಂದ್ರೆ ಇದೇ ಡ್ರೆಸ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆ 10 ಗಂಟೆವರೆಗೂ ಇಲ್ಲೇ ಇದ್ದು ವಿಡಿಯೋಸ್ ಮಾಡೋದಿರುತ್ತೆ, ಕ್ಲಾಸಸ್ ಮಾಡೋದಿರುತ್ತೆ. ಎಲ್ಲವೂ ಮುಗಿಸ್ಕೊಂಡು ಮನೆಗೆ ಹೋಗೋದು 9-9:30. ನಾವು ಪ್ರತಿದಿನ ನಾವ್ ಇಷ್ಟು ಕೆಲಸ ಮಾಡ್ತಾ ಇರ್ತೀವಿ ಅಲ್ವಾ. ಇದನ್ನೆಲ್ಲ ಕಷ್ಟ ಇಲ್ಲ, ಸೈಡ್ ಗಿಡಿ ಇಲ್ಲ, ನಾನ್ ಕಲಿಬೇಕು ಅನ್ನೋದು ಗುರಿ ಇಟ್ಕೊಂಡು ಬಂದು ಕ್ಲಾಸಿಗೆ ಸೇರ್ಕೊಂಡು ಗುರಿ ಅಂತೂ ನಾವು ತಲುಪಿಸಿದೀವಿ. ಓಕೆನಾ. ಸರಿ, ಈ ವಿಡಿಯೋ ನೋಡಿದ್ರಲ್ವಾ, ಬೇಗ ಫೋನ್ ಮಾಡ್ಕೊಂಡು ಅಡ್ಮಿಷನ್ ಆಗಿ. ತುಂಬಾ ಜನ ಅಡ್ಮಿಷನ್ ಆಗ್ತಾನೆ ಇದಾರೆ ಆಲ್ರೆಡಿ. ಈವ್ನಿಂಗ್ ಕ್ಲಾಸ್ ಇರುತ್ತೆ, ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಯಾವ ಕ್ಲಾಸಿಗೆ ಆದ್ರೂ ಕೂಡ ಸೇರ್ಕೊಂಡು ನೀವು ಕಲ್ತ್ಕೋಬಹುದು. ಓಕೆ. 2 ನಂಬರ್ ಕೊಟ್ಟಿದ್ದೀನಿ. 2 ನಂಬರ್ ಯಾವ್ದು ಅಕಸ್ಮಾತ್ ಫೋನ್ ಮಾಡ್ರೆ ಪಿಕ್ ಮಾಡ್ಲಿಲ್ಲ ಅಂದ್ರೆ ಮೆಸೇಜ್ ಹಾಕಿ PDF ಕಳಿಸ್ತೀನಿ. ನೋಡ್ಬಿಟ್ಟು ಅಡ್ಮಿಷನ್ ಆಗಿ. ಆಗಸ್ಟ್ 3 ಇಂದ ಕ್ಲಾಸಸ್ ಇರುತ್ತೆ. ಓಕೆ. ಈ ವಿಡಿಯೋ ಇಷ್ಟ ಆಗಿದೆ ಏನ್ ಮಾಡ್ಬೇಕು, ಪಡಪಡ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.